ಸಾಂಸ್ಕೃತಿಕ ಪೂರ್ಣವಾಗಿರುವಂಥ ಮಡಿವಾಳ ಮಾಚಿದೇವರ ಜಯಂತ್ಯೋತ್ಸವ ತುಂಬ ಅತ್ಯಂತ ಅದ್ಧೂರಿಯಿಂದ ನಡೀತಾ ಇರುವಂಥದ್ದು ತುಂಬ ಸಂತೋಷದಾಯಕ ಅನ್ನುವಂಥದ್ದು. ಇಡೀ ರಾಜ್ಯ ಮಟ್ಟದಲ್ಲಿ ಈಗಾಗಲೇ ಪ್ರತಿ ದಿವಸನೂ ಕೂಡ ಈ ತಿಂಗಳ ಪ್ರತಿ ದಿನಗಳು ಕೂಡ 28 ದಿನಗಳು ನಿರಂತರವಾಗಿ ಮಡಿವಾಳ ಮಾಚಿದೇವರ ಜಯಂತಿಗಳು ಪ್ರತಿ ತಾಲೂಕಲ್ಲಿ ಜರುಗ್ತಾನೆ ಇದ್ದಾವೆ ಅನ್ನುವಂಥದ್ದು. ಆ ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ನಾವು ಕೂಡ ಪ್ರತಿಯೊಂದು ತಾಲೂಕುಗಳಲ್ಲೂ ಕೂಡ ಭಾಗವಹಿಸ್ತಾ ಇದ್ದೀವಿ. ಅದೇ ಪ್ರಕಾರ ಶಿರಾ ತಾಲೂಕಿನಲ್ಲೂ ಕೂಡ ಅತ್ಯಂತ ಸಡಗರ ಸಂಭ್ರಮದಿಂದ ಏನು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಾಚಿದೇವ ಜಯಂತ್ಯೋತ್ಸವವನ್ನು ಮಾಡ್ತಾ ಇರುವಂಥದ್ದು ನಮ್ಮೆಲ್ಲರ ಹೆಮ್ಮೆಯ ವಿಚಾರ ಅಂತ. ಯಾಕೆ ಅಂತಂದರೆ ಈ ಪ್ರತಿ ವರ್ಷವೂ ಕೂಡ ಮಾಚಿದೇವರ ಜಯಂತಿಯನ್ನು ಮಾಡ್ತಿರುವಂಥದ್ದು ನಮ್ಮೆಲ್ಲರ ಸಂಘಟನೆಗೋಸ್ಕರ ಅಂತೇಳಿ, ನಮ್ಮೆಲ್ಲರ ಜಾಗೃತಿಗೋಸ್ಕರ, ಗುರುಗಳ ವಚನ ಸಾಹಿತ್ಯ ಆಗಲಿ, ತತ್ವ ಸಿದ್ಧಾಂತಗಳಾಗಲಿ, ಏನು ಈಗಿನ ಯುವ ಪೀಳಿಗೆಗೆ, ಮಕ್ಕಳಿಗೆ, ಮುಂದಿನ ಪೀಳಿಗೆಗೆ ಏನು ನಮ್ಮೆಲ್ಲ ಗುರುಗಳ ಆದರ್ಶದ ಬದುಕನ್ನು ತೋರಿಸ್ಬೇಕಾದಂಥ ಅನಿವಾರ್ಯತೆ ಅವಶ್ಯಕತೆ ಇರೋದರಿಂದ ಪ್ರತಿ ವರ್ಷವೂ ಕೂಡ ಮಡಿವಾಳ ಮಾಚಿದೇವರ ಜಯಂತ್ಯೋತ್ಸವವನ್ನು ಮಾಡ್ತೀವಿ ಅನ್ನುವಂಥ ವಿಶ್ವಾಸದ ಮೇಲೆ ಇಡೀ ರಾಜ್ಯದಲ್ಲಿ ಇವತ್ತು ಫೆಬ್ರವರಿ 1ನೇ ತಾರೀಕು ಜಯಂತಿ ಆಚರಣೆ ಆಗ್ತಾ ಇದೆ. ಅದಾದ ನಂತರ ರಾಜ್ಯದ ಎಲ್ಲ ಭಾಗಗಳಲ್ಲೂ ಕೂಡ ಇವತ್ತು ಆಗ್ತಾ ಇರುವಂಥದ್ದು ಸಂತೋಷ ತಂದಿದೆ. ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳು, ಸಮಾಜದ ಎಲ್ಲ ಬಾಂಧವರು ಕೂಡ ಈ ಕಾರ್ಯಕ್ರಮಕ್ಕೆ ಸಾಥನ್ನು ಕೊಟ್ಟು ಅದ್ಧೂರಿಯಾಗಿ ಈ ಕಾರ್ಯಕ್ರಮವನ್ನು ಜರುಗಿಸ್ತಾ ಇರುವಂಥಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತೀನಿ ಅಂತ. ಖಂಡಿತವಾಗಿ ನಮ್ಮೆಲ್ಲ ಇಡೀ ರಾಜ್ಯ ಮಟ್ಟದ ಬೇಡಿಕೆಗಳಿದ್ದೇ ಇದ್ದಾವೆ. ಮಡಿವಾಳರನ್ನು ಪರಿಶಿಷ್ಟ ಜಾತಿ ಸೇರಿಸಬೇಕು ಅನ್ನುವಂಥ ಒಕ್ಕೊರ್ಲ ಬೇಡಿಕೆ ಇಡೀ ರಾಜ್ಯ ಮಟ್ಟದಲ್ಲಿ ನಮಗಿರುವಂಥದ್ದು. ಸರ್ಕಾರಕ್ಕೆ ಈಗಾಗಲೇ 30-40 ವರ್ಷಗಳಿಂದನೂ ಕೂಡ ನಾವು ಬೇಡಿಕೆಗಳನ್ನು ಸಲ್ಲಿಸ್ತಾ ಬಂದೀವಿ. ಎಲ್ಲ ಸರ್ಕಾರಗಳಿಗೂ ಕೂಡ ಈ ವರ್ಷವೂ ಕೂಡ ನಾವು ಸಲ್ಲಿಸ್ತಾ ಇರುವಂಥದ್ದು ಏನಂದರೆ, ನಮ್ಮ ಡಾಕ್ಟರ್ ಅನ್ನಪೂರ್ಣಮ್ಮನವರ ವರದಿಯನ್ನು ಏನು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡೋದ್ರ ಮೂಲಕ ಏನು ಮಡಿವಾಳ ಸಮುದಾಯಕ್ಕೆ ಸಾಮಾಜಿಕವಾಗಿರುವಂಥ ಮತ್ತು ಶೈಕ್ಷಣಿಕವಾಗಿರುವಂಥ ನ್ಯಾಯವನ್ನು ದೊರಕಿಸ್ಕೊಡ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಮನವಿಯನ್ನು ಮಾಡ್ಕೊಳ್ತೀನಿ. ಮುಂದಿನ ದಿನಮಾನಗಳಲ್ಲಿ ಈಗಾಗಲೇ ನಾವೆಲ್ಲರಿಗೂ ಕೂಡ ಈಗಾಗಲೇ ಮನವಿಗಳನ್ನು ಮಾಡ್ಕೊಂಡಿರುವಂಥದ್ದು. ಮುಂದಿನ ದಿನಮಾನಗಳಲ್ಲಿ ಎಲ್ಲ ನಾಯಕರು ಸೇರಿಕೊಂಡು ಆ ರೀತಿಯಾಗಿರುವಂಥ ತೀರ್ಮಾನಗಳನ್ನು ಈಗಾಗಲೇ ಅನೇಕ ಸಂದರ್ಭಗಳಲ್ಲಿ ವಿಚಾರಗಳು ವ್ಯಕ್ತ ಆಗ್ತಾ ಇದ್ದಾವೆ, ಬರ್ತಾ ಇದ್ದಾವೆ. ಮುಂದಿನ ದಿನಮಾನಗಳಲ್ಲಿ ಯಾವುದೇ ಸರ್ಕಾರಗಳು ಬಂದರೂ ಕೂಡ ಆ ಸರ್ಕಾರಗಳಿಗೆ ಎಚ್ಚರ ಕೊಡುವಂಥ ಕೆಲಸವನ್ನು ಖಂಡಿತವಾಗಿ 100ಕ್ಕೆ 100ರಷ್ಟು ಮಾಡ್ತೀವಿ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೀನಿ.